ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳ ಆಯ್ಕೆಗೆ ವಾರದ ಗಡುವು, ಜಾಗೃತಿ ಮೂಡಿಸಿ ಡಿಸಿ ನಿತೀಶ್. ಸೆಪ್ಟೆಂಬರ್ 13ರಂದು ಲೋಕ್ ಅದಾಲತ್, ರಾಜಿ ಮೂಲಕ ಪ್ರಕರಣಗಳ ಇತ್ಯರ್ಥ, ನ್ಯಾಯಾಧೀಶ ಎಚ್ಎನ್ ಸಾತ್ವಿಕ್. ಗಣೇಶ ವಿಸರ್ಜನೆ ಅಂಗವಾಗಿ ಪೊಲೀಸರಿಂದ ಬೈಕ್ ಮಾರ್ಚ್. ಬಗರ್ ಹುಕುಂ ಸಾಗುವಳಿದಾರರನ್ನ ಸಕ್ರಮಗೊಳಿಸಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ, ಹನುಮಂತಪ್ಪ ಕಾಕರ್ಗಲ್. ಮತ್ತು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟಾರ್ಚ್ ಬೆಳಕಿನಲ್ಲಿ ಮಹಿಳೆಗೆ ಹೆರಿಗೆ ಆರೋಪ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಸಂಖ್ಯೆ ತೀರಾ ಕಡಿಮೆ ಇದ್ದು, ಒಂದು ವಾರದೊಳಗೆ ಬಾಕಿ ಇರುವ ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಬೇಕು. ಜೊತೆಗೆ ಈ ಯೋಜನೆಯು ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸುವುದರಿಂದ ಫಲಾನುಭವಿಗಳಿಗೆ ಸಾಲ ನೀಡುವಾಗ ಸಿಬಿಲ್ ಸ್ಕೋರ್ ಪರಿಗಣಿಸಬಾರದು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಗರದ ಹೊರವಲಯದ ಎರ್ಮರ್ಸ್ ಬಳಿ ವಿಮಾನ ನಿಲ್ದಾಣದ ಹತ್ತಿರದಲ್ಲಿ ಸುಮಾರು 3000 G+2 ಮನೆಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಈಗಾಗಲೇ 841 ಜನರು ಆಯ್ಕೆಯಾಗಿದ್ದು, ಬಾಕಿ ಉಳಿದ ಫಲಾನುಭವಿಗಳನ್ನ ಆದಷ್ಟು ಬೇಗ ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು. ಈ ಮನೆಗಳು ಒಟ್ಟು 7 ರಿಂದ 8 ಲಕ್ಷ ರೂಪಾಯಿಗಳದ್ದಾಗಿದ್ದು, ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ 3.5 ಲಕ್ಷದವರೆಗೆ ನೀಡಲಾಗುತ್ತದೆ. ಫಲಾನುಭವಿಗಳು ಪ್ರಥಮ ಹಂತದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನ ಪಾವತಿ ಮಾಡಬೇಕು. ಉಳಿದ ಹಣವನ್ನ ಸಾಲವಾಗಿ ನೀಡಲಾಗುತ್ತದೆ. ಯೋಜನೆಯ ಕುರಿತು ಫಲಾನುಭವಿಗಳಿಗೆ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು. ಜಿಲ್ಲೆಯ ಜನಸಂಖ್ಯೆಯಲ್ಲಿ 40% ಪರಿಶಿಷ್ಟ ಜಾತಿಯ ಜನರಿದ್ದು, ಪರಿಶಿಷ್ಟ ಜಾತಿಯ 951 ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಗುರಿ ಇದ್ದು, ಈಗಾಗಲೇ 161 ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿದೆ. 790 ಫಲಾನುಭವಿಗಳಿಂದ ಕೂಡಲೇ ಅರ್ಜಿಗಳನ್ನ ಸ್ವೀಕರಿಸಬೇಕು ಮತ್ತು ಆಯ್ಕೆ ಮಾಡಬೇಕು ಎಂದರು. ಪರಿಶಿಷ್ಟ ಪಂಗಡದ 1053 ಫಲಾನುಭವಿಗಳನ್ನ ಆಯ್ಕೆ ಮಾಡುವ ಗುರಿ ಇದ್ದು, 22 ಫಲಾನುಭವಿಗಳನ್ನ ಮಾತ್ರ ಆಯ್ಕೆ ಮಾಡಲಾಗಿದೆ. ಉಳಿದ ಫಲಾನುಭವಿಗಳನ್ನ ಆಯ್ಕೆ ಮಾಡಲು ಕ್ರಮ ವಹಿಸಬೇಕು. ಒಂದು ವೇಳೆ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಸಿಗದೇ ಇದ್ದಲ್ಲಿ ಪರಿಶಿಷ್ಟ ಜಾತಿಯ ಫಲಾನುಭವಿಗಳನ್ನ ಸೇರಿಸಲು ಅವಕಾಶವಿದೆ ಎಂದು ತಿಳಿಸಿದರು. ಈಗಾಗಲೇ ಮಹಾನಗರ ಪಾಲಿಕೆ ಹಾಗೂ ಉಳಿದ ಇಲಾಖೆಯಿಂದ ಒಟ್ಟು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ದೀಪಾವಳಿ ಸಂದರ್ಭದಲ್ಲಿ ಮನೆಗಳನ್ನ ಗುತ್ತಿಗೆದಾರರಿಂದ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಗುತ್ತದೆ. ಕೂಡಲೇ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಸೇರಿದಂತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮನೆಗಳನ್ನ ವೀಕ್ಷಣೆ ಮಾಡಬೇಕು. ಜೊತೆಗೆ ಯೋಜನೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. 3000 ಮನೆ ಸ್ಯಾಂಕ್ಷನ್ ಆಗಿದೆ. 3000 ಯಾತರ ಮನೆ ಅಂದ್ರೆ ಇದು ಅಪಾರ್ಟ್ಮೆಂಟ್ G+2. ನಾವು ಆಕ್ಚುಲಿ ಇದನ್ನ ಎರ್ಮರಸ್ ಅಲ್ಲಿ ಕಟ್ತಾ ಇದೀವಿ, ಏರ್ಪೋರ್ಟ್ ಪಕ್ಕ. ನೆಕ್ಸ್ಟ್ 10 ವರ್ಷ ಹೋದ್ರೆ ಆ ಲ್ಯಾಂಡ್ ವ್ಯಾಲ್ಯೂ ಎಷ್ಟೊಂದು ಕೋಟಿ ಗಟ್ಟಲೆ ಬೆಲೆ ಬಾಳುತ್ತೆ. ಮತ್ತೆ ಈಚ್ ಸೈಟ್ ಅನ್ನು ತುಂಬಾ ವ್ಯಾಲ್ಯೂಯಬಲ್ ಇರುತ್ತೆ. ಸೊ ಈಗ ಕಾರ್ಪೊರೇಷನ್ ಇಂದ ಒಂದು 20 ಕೋಟಿ ನಗರೋತ್ಥಾನದಲ್ಲಿ ಚೇಂಜ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಇರಲಿಲ್ಲ. ಸೊ ಮೂಲಭೂತ ಸೌಕರ್ಯ ಕೊಡೋಕ್ಕೂ ನಾವು ಮಾಡ್ತಾ ಇದ್ದೀವಿ. 300 ಮನೆ, 300 ಮನೆ ಇನ್ನೊಂದು 3 ತಿಂಗಳಲ್ಲಿ ರೆಡಿ ಆಗಿ ದೀಪಾವಳಿ ಟೈಮಲ್ಲಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಮಗೆ ಮೇನ್ ಈಗ ಏನಾಗಿದೆ, ಒಂದು ಬೆನಿಫಿಷಿಯರಿ ಸೆಲೆಕ್ಟ್ ಆಗಿರೋದು ಎಷ್ಟ್ರಿ? 841 ಜನ ಸೆಲೆಕ್ಷನ್ ಆಗಿದ್ದಾರೆ ಸರ್. 2419 ಮನೆಗಳು ಸರ್ಕಾರದಿಂದ ಆಗಲೇ ದುಡ್ಡು ಬಂದಿದೆ. ಮನೆ ಕಟ್ಟೋ ಕೆಲಸನೂ ಫುಲ್ ಸ್ವಿಂಗ್ ಅಲ್ಲಿ ಇದೆ. ನನಗೆ ಕಾರ್ಪೊರೇಷನ್ ಇಂದ ಏನಾಗಬೇಕು, ಟಿಡಿ ವುಮೆನ್ ಅಂಡ್ ಚೈಲ್ಡ್ ಮತ್ತೆ ಟಿಡಿ ಸೋಷಿಯಲ್ ವೆಲ್ಫೇರ್ ಮತ್ತೆ ತಾಲೂಕ್ ಲೆವೆಲ್ ಅವ್ರ ಆಫೀಸರ್ಸ್ನ ಒಂದ್ಸಲ ಸ್ಪಾಟಿಗೆ ಕರ್ಕೊಂಡು ಹೋಗಿ, ಈ ಮೀಟಿಂಗ್ ಆದ್ಮೇಲೆ ಏನ್ ಕೆಲಸ ಇಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಸ್ಪಾಟಿಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ನಿಮ್ಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಟ್ತಾ ಇದೀವಿ ಅಂತ. ಸೊ ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಬೆನಿಫಿಷಿಯರಿ 951 ಟಾರ್ಗೆಟ್ ಇದೆ. ಇಲ್ಲಿ ತನಕ ನಮಗೆ ಸೆಲೆಕ್ಟ್ ಆಗಿರೋದು ಕೇವಲ 161. ಅಂದ್ರೆ ಇನ್ನೂ ಸುಮಾರು 800 ಜನನ ನಾವು ಸೆಲೆಕ್ಟ್ ಮಾಡಬಹುದು. ನಮ್ಮ ರಾಯಚೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ 40% ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್ ಇದೆ. ಬೆನಿಫಿಷಿಯರಿ ಸಿಗೋದು ಏನು ಕಷ್ಟದ ಮಾತೇ ಅಲ್ಲ. ಎರಡನೇದು ಶೆಡ್ಯೂಲ್ ಟ್ರೈಬ್ 1053 ಟಾರ್ಗೆಟ್ ಇದೆ. ಸೆಲೆಕ್ಟ್ ಆಗಿರೋದು ಕೇವಲ 22. ಅಂದ್ರೆ ಇನ್ನೂ 1000 ಮೇಲೆ ಟಾರ್ಗೆಟ್ ಅವೈಲೇಬಲ್ ಇದೆ. ಸೊ ಅದನ್ನು ನಾವು ಟ್ರೈ ಮಾಡಬೇಕು. ಸೊ ಒಂದ್ ವೇಳೆ ನಮಗೆ ಸಫಿಶಿಯಂಟ್ ಪರಿಶಿಷ್ಟ ಪಂಗಡದ್ದು ಬೆನಿಫಿಷಿಯರಿ ಸಿಕ್ಕಿಲ್ಲ ಅಂದ್ರೆ ಅದನ್ನ ಪರಿಶಿಷ್ಟ ಜಾತಿಗೆ ಕನ್ವರ್ಟ್ ಮಾಡೋಕ್ಕೂ ನಮಗೆ ಅವಕಾಶ ಇದೆ. ಸೊ ನಮ್ದು ಏನು, ಯಾಕೆ ನಿಮ್ಮ ಇಬ್ರು ಇಲಾಖೆನ ನಾವು ಕರೆದಿದ್ದೀವಿ ಅಂದ್ರೆ ಇದ್ರ ಮಾಡೆಲ್ ಹೇಳ್ತೀನಿ. ಒಂದು ಮನೆ ಕಾಸ್ಟು ರಫ್ಲಿ 7 ರಿಂದ 8 ಲಕ್ಷ. ಅದರಿಂದ ಸರ್ಕಾರದ ಕಡೆಯಿಂದ ಒಂದು ಸುಮಾರು 3.5 ಲಕ್ಷ ಅವ್ರು ಕೊಟ್ಬಿಡ್ತಾರೆ. ಬೆನಿಫಿಷಿಯರಿ ಇಮಿಡಿಯೇಟ್ ಆಗಿ 1 ಲಕ್ಷ ಕೊಡ್ಬೇಕು ಫಸ್ಟಿಗೆ.
ಅದಾದ್ಮೇಲೆ ಉಳಿದಿದ್ದು ಆಲ್ಮೋಸ್ಟ್ 3-4 ಲಕ್ಷ ನಾವು ಬ್ಯಾಂಕ್ ಲೋನ್ ಮಾಡಬೇಕು. ಸೊ ಅಂದ್ರೆ ಅವನಿಗೆ ನಾವು ಬ್ಯಾಂಕ್ ಲೋನ್ ಫೆಸಿಲಿಟೇಟ್ ಮಾಡಿ, ಈ ಮನೆನೇ ಕೊಲ್ಯಾಟರಲ್ ಇರುತ್ತೆ ಬ್ಯಾಂಕ್ ಅವ್ರಿಗೆ, ಈ ಮನೆನೇ ಕೊಲ್ಯಾಟರಲ್ ಇರುತ್ತೆ. ಸೊ ಅವನು ಆಮೇಲೆ ನೆಕ್ಸ್ಟ್ ಒಂದು 7 ಇಯರ್ಸ್ 8 ಇಯರ್ಸ್ 10 ಇಯರ್ಸ್ ಏನ್ ಟೆನ್ಯೂರ್ ಇರುತ್ತೆ ಫಲಾನುಭವಿ, ತಿಂಗಳ ಎಷ್ಟು ಒಂದು 5,000 6,000 ಕಟ್ತಾ ಹೋಗ್ಬೇಕು ಅವರು. ಸೊ ಇದು ಇದ್ರದ್ದು ಮಾಡಲ್. ಸೊ ಈಗ ಮನೆ ಆಗ್ಲೇ ನೀವು ಸ್ಪಾಟಿಗೆ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ದಾರೆ. ಸೊ ಆದಷ್ಟು ಬೇಗ ನಾವು ಫಲಾನುಭವಿ ಆಯ್ಕೆ ಮಾಡಿ ಅವ್ರನ್ನ ನಾವು ಶಿಫ್ಟ್ ಮಾಡಬೇಕು. ಮತ್ತೆ ಅವರಿಂದ 1 ಲಕ್ಷ ಅಡ್ವಾನ್ಸ್ ಅಮೌಂಟ್ ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸೊ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡ್ಕೋಬೇಕಿದೆ. ಏರ್ಪೋರ್ಟ್ ಹತ್ರ ಬರ್ತಾ ಇದೆ, ಮುಂದಿನ ದಿನದಲ್ಲಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈಗ ಎಲ್ಲಿ ಸಿಟಿಯಲ್ಲಿ 3 ಲಕ್ಷಕ್ಕೆ 3.5 ಲಕ್ಷಕ್ಕೆ ಯಾರಿಗೆ 1 BHK ಮನೆ ಸಿಗ್ತಾ ಇದೆ? ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅದು? 600 ಸ್ಕ್ವೇರ್ ಫೀಟ್ ಮನೆ ಇದೆ. ಇಂಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ಬಟ್ ಅಪಾರ್ಟ್ಮೆಂಟ್ ಫಾರ್ಮ್ ಅಲ್ಲಿ ಇದೆ, G+2. ಆಮೇಲೆ ಅದು ಏರ್ಪೋರ್ಟ್ ಪಕ್ಕ ಬರ್ತಾ ಇದೆ. ಆಮೇಲೆ ಇದು ಯರಮರಸ್ ಡೆವಲಪಿಂಗ್ ಏರಿಯಾ, ಮುಂದೆ ಎಲ್ಲ ಲೇಔಟ್ ಎಲ್ಲ ಅಲ್ಲೇ ಆಗುತ್ತೆ. ಸೊ ಆ ಏರಿಯಾದಲ್ಲಿ ಇದೆ. ಆಮೇಲೆ ಎಲ್ಲಾ ಸೌಲಭ್ಯನೂ ನಾವು ಸರ್ಕಾರದ ವತಿಯಿಂದ ಈಗ ಜಸ್ಕಾಂ ಅವರು ಕರೆಂಟ್ ಕೊಡ್ತಾ ಇದ್ದಾರೆ, ನೀರಿನ ಕನೆಕ್ಷನ್ ಕಾರ್ಪೊರೇಷನ್ ಇಂದ ಕೊಡ್ತಾರೆ. ಒಂದು 20 ಕೋಟಿ ಬಂಡವಾಳ ಹಾಕಿ ಅಲ್ಲಿ ಪಾರ್ಕು, CC ರೋಡ್, ಡ್ರೈನ್ ಎಲ್ಲ ಮಾಡ್ತಾ ಇದೀವಿ. ಸೊ ಆದಷ್ಟು ಬೇಗ ನಮಗೆ ಮೇನ್ಲಿ ಸಮಾಜ ಕಲ್ಯಾಣ ಇಲಾಖೆ ನಾವೆಲ್ಲ ಇದನ್ನ ನಮ್ಮ ಪರ್ಟಿಕ್ಯುಲರ್ಲಿ ಸ್ಲಮ್ಸ್ ನೋಡಿ, ಹರಿಜನವಾಡ ಎಲ್ಲ ಒಂದೊಂದು ಮನೆಯಲ್ಲಿ 20-30 ಜನ ಇದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಒಂದು ಫ್ಯಾಮಿಲಿನ ನೀವು ಶಿಫ್ಟ್ ಮಾಡಬಹುದು. ಒಂದೇ ಮನೆಯಲ್ಲಿ 3-4 ಫ್ಯಾಮಿಲಿ ಇದ್ದಾರೆ, ಅಟ್ಲೀಸ್ಟ್ 1-2 ಫ್ಯಾಮಿಲಿ ಆದ್ರೆ ಆ ಸ್ಲಮ್ಗಳ ಏರಿಯಾನು ಡಿಕಂಜೆಸ್ಟ್ ಆಗುತ್ತೆ, ಇವ್ರಿಗೂ ಒಂದು ಒಳ್ಳೆ ಮನೆ ಸಿಗುತ್ತೆ. ಅದೇ ರೀತಿ ವುಮನ್ ಅಂಡ್ ಚೈಲ್ಡ್ ಇಂದ ನಂಗೆ ಏನಾಗಬೇಕು, ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಇವ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರು ಬಾಡಿಗೆ ಮನೇಲಿ ಇದ್ದಾರೆ, ಯಾರು 2-3 ಕುಟುಂಬ, ತಂದೆ ಇಬ್ರು ಮಕ್ಕಳು ಮ್ಯಾರಿಡ್ ಆಗಿರ್ತಾರೆ, ಸಪರೇಟ್ ರೇಷನ್ ಕಾರ್ಡ್ ಇರುತ್ತೆ, ಬಟ್ ದುಡ್ಡಿಲ್ಲ ಅಂತ ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇದು ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು ವಾರದಲ್ಲಿ ಟಾರ್ಗೆಟ್ ಜಾಸ್ತಿ ಇಲ್ಲ, ಬರೀ ಒಂದು 900-800 ಜನ SC ಫಲಾನುಭವಿ, ಇನ್ನೊಂದು 1000 ಜನ ST. ಸೊ 1000ದಲ್ಲಿ ನಮ್ಮ ಅಂದಾಜು ಒಂದು 500 ಜನ ನಮಗೆ ST ಫಲಾನುಭವಿ ಸಿಗ್ಬೋದು, ಇನ್ನೊಂದು 500 SC ಗೆ ಕನ್ವರ್ಟ್ ಆಗುತ್ತೆ. ಸೊ SC ಒಂದು 2000 ಅಂತಾನೆ ಇಟ್ಕೊಳ್ಳಿ ನೀವು ಮೈಂಡ್ ಅಲ್ಲಿ ಫಲಾನುಭವಿ. ಸೊ ತಾಲೂಕ್ ಲೆವೆಲ್ ಆಫೀಸರ್ ಯಾರಿದ್ದಾರೆ ನೋಡ್ರಿ, ಎಲ್ಲ ಉಪಯೋಗಿಸ್ಕೊಳ್ಳಿ, ಮಾಡಲ್ಸ್ ಎಲ್ಲ ಉಪಯೋಗಿಸ್ಕೋಬೇಕು. ಒಂದು ವೀಕ್ ಅಲ್ಲಿ ನೀವು ಆ ಮಾಡಲ್ ನಿಮ್ಗೆ ಒಂದು ಮುನ್ಸಿಪಾಲಿಟಿಯಿಂದ ನೀವು ಅವ್ರಿಗೆ ಒಂದು ಪೇಜ್ ಕೊಡ್ಬೇಕಿತ್ತು, ಏನಿದು ಸ್ಕೀಮು, ಎಷ್ಟು ಸ್ಕ್ವೇರ್ ಫೀಟ್ ಮನೆ ಕೊಡ್ತಾ ಇದ್ದೀವಿ, ಆಮೇಲೆ ಅವರು ಸರ್ಕಾರದಿಂದ ಎಷ್ಟು ಕೊಡ್ತಾ ಇದ್ದೀವಿ, ಅವ್ರ ಅಡ್ವಾನ್ಸ್ ಎಷ್ಟು ಕೊಡ್ಬೇಕು, ಆಮೇಲೆ ಬ್ಯಾಂಕ್ ಲೋನ್ ಅವರಿಗೆ ಎಷ್ಟು ನಾವು ಟೈ ಅಪ್ ಮಾಡ್ತೀವಿ. ಸೊ ಈಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ತಾವು ಬಂದಿದ್ದೀರಾ, ಇದ್ರ ಬಗ್ಗೆ SLBC ಸಾಕಷ್ಟು ಚರ್ಚೆ ಆಗಿ ಚೀಫ್ ಸೆಕ್ರೆಟರಿ ಮೇಡಮ್ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ SLBC ಅವರಿಗೆ. ಏನು ಅಂದ್ರೆ ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಸ್ಕೀಮ್ ಇರೋದ್ರಿಂದ ನಾವು ಆ ಸಿಬಿಲ್ ಸ್ಕೋರ್ ಮೇಲೆ ಹೋಗಬಾರ್ದು. ಮತ್ತೆ ಇದು ಲೋ ಕಾಸ್ಟ್ ಫಂಡಿಂಗ್, ಇದು ಬರೀ ಒಂದು 3-3.5 ಲಕ್ಷ ಅಷ್ಟೇ ಇದೆ. ಸೊ ಮತ್ತೆ ಅದೇನು ಪ್ರಾಪರ್ಟಿ ಇರುತ್ತೆ, ಆ ಅಪಾರ್ಟ್ಮೆಂಟ್ ಇರುತ್ತೆ, ಅದನ್ನೇ ನಿಮಗೆ ಕೊಲ್ಯಾಟರಲ್ ಆಗಿ ಅವ್ರು ಇಡ್ತಾರೆ. ಸೊ ಸಿಬಿಲ್ ಸ್ಕೋರ್ನ ತಾವು ಇನ್ಸಿಸ್ಟ್ ಮಾಡಿ, ಇದು ಮೈಕ್ರೋ ಇದು ಬರುತ್ತೆ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಬರುತ್ತೆ, ಎಲ್ಲ BPL ಇದ್ದಾರೆ, ಮತ್ತೆ ಅದಕ್ಕಿಂತ ಹೆಚ್ಚು ಒಂದು SC ST ಫ್ಯಾಮಿಲಿ ಇದ್ದಾರೆ. ಸೊ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಲ್ಲಿ ನಾವು ಫೆಸಿಲಿಟೇಟ್ ಮಾಡಿಕೊಡ್ಬೇಕು. ಸೊ ಈಗ ನಮ್ಮ ಕಡೆಯಿಂದ 800 ಜನ ಅಪ್ಲೈ ಮಾಡಿದ್ದಾರೆ. 800 ಜನದಲ್ಲಿ ಎಷ್ಟು ಜನ 1 ಲಕ್ಷ ಕಟ್ಟಿದ್ದಾರೆ? 590 ಆಗಿದೆ. ಸೊ 20 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದಾದ್ಮೇಲಂತೂ ಇನ್ನೂ ಚೆನ್ನಾಗಾಗುತ್ತೆ ಆ ಏರಿಯಾ. ಪಟ್ಟಿ ಆಲ್ರೆಡಿ ನಾವು ಶೇರ್ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ಅಡಿಷನಲ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಿಸ್ತೀವಿ, ಅವರಿಗೆ ಇನ್ವಾಲ್ವ್ ಮಾಡಿ, ಅವ್ರಿಗೆ ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ ಏನೇನು ಸವಲತ್ತುಗಳು ಸಿಗುತ್ತೆ. ಅವ್ರಿಗೆ ನೋಡಿ ಸೆಕೆಂಡ್ ಲೀವ್ ಮ್ಯಾನೇಜ್ ಪ್ರೊಸೆಸ್ ನಾವು ಒಂದು 100 ಜನರಿಗೆ ಆಯ್ಕೆ ಮಾಡಿಬಿಟ್ರೆ ನಾವು ಒಂದು ಬಸ್ ವ್ಯವಸ್ಥೆ ಮಾಡ್ತೀವಿ. ಬಸ್ಸಲ್ಲಿ ಅವ್ರಿಗೆ ನಾವು ಕರ್ಕೊಂಡು ಹೋಗಿ ತೋರಿಸ್ತೀವಿ.
ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತಕ್ಷಣ ಇತ್ಯರ್ಥಪಡಿಸುವ ಸಲುವಾಗಿ ಇಡೀ ಜಿಲ್ಲೆಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎನ್ ಸಾತ್ವಿಕ್ ತಿಳಿಸಿದ್ದಾರೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಿಗದಿಪಡಿಸಲಾಗಿದ್ದು, ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನ ಅಲ್ಲದೆ ಮೋಟಾರ್ ವಾಹನ ಕಾಯ್ದೆ, ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಮತ್ತು ಎಲ್ಲಾ ಬಗೆಯ ಪ್ರಕರಣಗಳನ್ನ ಲೋಕ ಅದಾಲತ್ ಮೂಲಕ ಇತ್ಯರ್ಥಗೊಳಿಸಲಾಗುವುದು. ವಕೀಲರು, ಕಕ್ಷಿದಾರರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನ ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸದಾವಕಾಶವನ್ನು ಒದಗಿಸಲಾಗಿದ್ದು, ಎಲ್ಲಾ ವಕೀಲರು, ಕಕ್ಷಿದಾರರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯಪೂರ್ವ ಎಲ್ಲಾ ಬಗೆಯ ಕೇಸುಗಳನ್ನ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ಯರ್ಥಪಡಿಸಿಕೊಳ್ಳುವಂತೆ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಹಾಸಭಾ ಗಣೇಶ ಮೆರವಣಿಗೆ ಅಂಗವಾಗಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರ ನೇತೃತ್ವದಲ್ಲಿ ನಗರದಲ್ಲಿ ಭದ್ರತಾ ತಪಾಸಣೆ ಬೈಕ್ ಮಾರ್ಚ್ ಜರುಗಿತು. ನಗರದ ಎಸ್ಪಿ ಕಚೇರಿ ಆವರಣದಿಂದ ಪ್ರಾರಂಭವಾದ ಮೆರವಣಿಗೆ ಗಂಜ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಾಂಧಿ ವೃತ್ತ, ಮಹಾವೀರ್ ವೃತ್ತ, ತೀನ್ ಕಂದಿಲ್ ವೃತ್ತ ಸೇರಿ ಪ್ರಮುಖ ಬೀದಿಗಳ ಮೂಲಕ ಸಾಗಿತು. ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಅಧಿಕಾರಿ, ಸಿಬ್ಬಂದಿ ಪಾಲ್ಗೊಂಡು ಭದ್ರತಾ ಸಂದೇಶ ನೀಡಿದರು. ಮೆರವಣಿಗೆಯಲ್ಲಿ ಭಾಗಿಯಾದವರು ನಗರದಲ್ಲಿ ಶಾಂತಿ, ಸೌಹಾರ್ದತೆ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಗಣೇಶ ಮೆರವಣಿಗೆಯ ಹಿನ್ನೆಲೆ ಪೊಲೀಸ್ ಇಲಾಖೆಯ ಈ ಕ್ರಮ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಯಿತು. ಜಿಲ್ಲೆಯಲ್ಲಿ ಬಗರ್ಹುಕುಂ ಸಾಗುವಳಿದಾರರನ್ನ ಸಕ್ರಮಗೊಳಿಸಿ ವಸತಿ ನಿವೇಶನ ಸಾಮಾಜಿಕ ಭದ್ರತೆಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ದಲಿತ ಸಂಘರ್ಷ ಸಮಿತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟಾ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಫಾರಂ ನಂಬರ್ 57 ಅರ್ಜಿಗಳನ್ನ ತಿರಸ್ಕಾರಗೊಳಿಸಿದೆ. ಆನ್ಲೈನ್ ನಲ್ಲಿ ಅರ್ಜಿಗಳು ಸ್ವೀಕೃತಗೊಂಡಿದ್ದರೂ ಸರ್ಕಾರ ಕುಂಟು ನೆಪ ಹೇಳಿ ಅರ್ಜಿಗಳನ್ನ ತಿರಸ್ಕಾರಗೊಳಿಸಲಾಗಿದೆ. ಕೂಡಲೇ ಎಲ್ಲಾ ಅರ್ಜಿಗಳನ್ನ ಸಕ್ರಮಗೊಳಿಸುವ ಮೂಲಕ ಭೂಮಿಯನ್ನೇ ನಂಬಿರುವ ರೈತರ ಕುಟುಂಬಗಳಿಗೆ ಆಸರೆಯಾಗಬೇಕಿದೆ ಎಂದರು. ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವ ವಸತಿ ನಿವೇಶನ ರೈತರ ಸಮೀಕ್ಷೆ ನಡೆಸಿ ಸರ್ವರಿಗೂ ಸೂರು ಒದಗಿಸುವ ನಿರ್ಧಾರ ಪ್ರಕಟಿಸಬೇಕು. ಸುವರ್ಣ ಗ್ರಾಮೋದಯ ಯೋಜನೆಯಡಿ ನಿವೇಶನ ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡಬೇಕು. ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ತಡೆಯಲು ಮುಂದಾಗಬೇಕು. ಸಾವಿರಾರು ಕೋಟಿ ರೂಪಾಯಿ ಖರ್ಚಾದರೂ ಪರಿಶಿಷ್ಟ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತಿಲ್ಲ. ಕೇವಲ ಸಿಸಿ ರಸ್ತೆ, ಕಟ್ಟಡಗಳನ್ನು ಮಾತ್ರ ನಿರ್ಮಾಣ ಮಾಡಲಾಗುತ್ತಿದೆ. ಫಲಾನುಭವಿ ಆಧಾರಿತ ಯೋಜನೆಗಳು ಜನರಿಗೆ ದೊರೆಯುತ್ತಿಲ್ಲ. ಸರಿಸುಮಾರು 16 ಬೇಡಿಕೆಗಳ ಕುರಿತು 3 ತಿಂಗಳ ಹಿಂದೆಯೇ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದರೂ ಸ್ಪಂದನೆ ದೊರೆತಿಲ್ಲ. ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯ ಖಂಡಿಸಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಎಲ್ಲಾ ತಾಲೂಕುಗಳ ಕಾರ್ಯಕರ್ತರು, ರೈತರು, ಮಹಿಳೆಯರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯನ್ನು ನಡೆಸತಕ್ಕಂಥ ಉದ್ದೇಶವನ್ನ ಸಂಬಂಧ ನಾವು ಕರಪತ್ರದಲ್ಲಿರ್ತಕ್ಕಂಥ ಸುಮಾರು 15-16 ಬೇಡಿಕೆಗಳ ಸಂಬಂಧ ಇವತ್ತು ಪತ್ರಿಕೆ ಮೂಲಕ ಕರೆಯನ್ನು ಕೊಡ್ತಾ ಇದ್ವಿ. ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ 50 ವರ್ಷಗಳಿಂದ ಇಡೀ ರಾಜ್ಯದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಶೋಷಿತ ಸಮುದಾಯದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಅನೇಕ ಬಡವರಿಗೆ ಭೂಮಿ ಇರ್ಬೋದು,
ವಸತಿ ಇರ್ಬೋದು, ನಿವೇಶನ ಇರ್ಬೋದು, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತ ರೀತಿಯಲ್ಲಿ ಕೆಲಸ ಮಾಡಿ ಯಶಸ್ವಿಯಾಗಿದ್ದು, ಈ ಒಂದು ಪತ್ರಿಕೆಯ ಉದ್ದೇಶ ಈಗಾಗಲೇ ಇಡೀ ರಾಜ್ಯದಲ್ಲಿ ಕಳೆದ 50-60 ವರ್ಷಗಳಿಗೂ ಮೇಲ್ಪಟ್ಟು ಭೂಮಿನ ಬಡವರು ಅಲ್ಲಲ್ಲಿ ಅಳಿದಿರತಕ್ಕಂಥ ಸರ್ಕಾರಿ ಭೂಮಿಯಲ್ಲಿ ಎಕರೆ 2 ಎಕರೆ 3 ಎಕರೆಷ್ಟು ಭೂಮಿಯನ್ನ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಯನ್ನ ಸಕ್ರಮಗೊಳಿಸಲು ಸರ್ಕಾರ ಅವಕಾಶ ಕಲ್ಪಿಸತಕ್ಕಂತಹ ಫಾರ್ಮ್ ನಂಬರ್ 57 ಅಡಿ ಇಡೀ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಅನೇಕ ಭೂಮಿನ ಬಡವರು ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ತುರುಮಾಂದ್ಯಪ್ಪ ಕಟ್ಟಿಮನಿ, ರಂಗರಾಜ್ ನಾಯಕ್, ಪೋಲಾರೆಡ್ಡಿ, ಉಮೇಶ್ ಪೂಜಾರಿ, ಉಲ್ಲೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಂಗಾರದ ಗಣಿಗಾಗಿ ಪ್ರಸಿದ್ಧಿ ಪಡೆದಿರುವ ಹಟ್ಟಿಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ಟಾರ್ಚ್ ಬೆಳಕಿನಲ್ಲಿ ವೈದ್ಯರು ಮಹಿಳೆಗೆ ಹೆರಿಗೆ ನಡೆಸುವಂತಾದ ಆರೋಪ ಕೇಳಿ ಬಂದಿದೆ. ಮಂಗಳವಾರ ಸಂಜೆ ಗರ್ಭಿಣಿಗೆ ಹೆರಿಗೆ ನೋವು ಪ್ರಾರಂಭಗೊಳ್ಳುತ್ತಿದ್ದಂತೆಯೇ ಆಕೆಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆ ವೇಳೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಟಾರ್ಚ್ ಬೆಳಕಿನಲ್ಲೇ ಶಸ್ತ್ರಚಿಕಿತ್ಸೆ ನಡೆಸಿ ಹೆರಿಗೆ ಮಾಡಿಸಿದ್ದರು. ಆಸ್ಪತ್ರೆಯಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ. ವಿದ್ಯುತ್ ವ್ಯತ್ಯಯವಾಗುವ ಸಂದರ್ಭಕ್ಕೆ ಪರ್ಯಾಯ ವ್ಯವಸ್ಥೆ ಇರಬೇಕು. ಬಂಗಾರದ ಗಣಿಗಳಿಂದ ಪ್ರಸಿದ್ಧಿಯಾದ ಊರಲ್ಲಿ ಇಂತಹ ಅವಮಾನಕರ ಘಟನೆ ಸಂಭವಿಸಿರುವುದು ದುರದೃಷ್ಟಕರ ಎಂದು ಸ್ಥಳೀಯ ನಿವಾಸಿ ಲಾಲ್ ಪೀರ್ ಅಸಮಾಧಾನ ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ವಿದ್ಯುತ್ ಹೋಗುವ ಸಂದರ್ಭದಲ್ಲಿ ಬಳಸುವ ಯುಪಿಎಸ್ ವ್ಯವಸ್ಥೆ ಇದೆ. ಆದರೆ ಆ ದಿನ ಅದು ಕೆಟ್ಟು ಹೋಗಿದ್ದ ಕಾರಣ ಈ ಘಟನೆ ಸಂಭವಿಸಿದೆ. ಹೆರಿಗೆ ನಡೆಯುತ್ತಿದ್ದಂತೆಯೇ ವಿದ್ಯುತ್ ಸರಬರಾಜು ಪುನಃ ಆರಂಭವಾಯಿತು ಎಂದು ಸಿಬ್ಬಂದಿ ತಿಳಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಸರ್ಕಾರಿ ಆಸ್ಪತ್ರೆಗೆ ಶಾಶ್ವತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆ ಸ್ಥಳೀಯರಲ್ಲಿ ಜೋರಾಗಿದೆ. ಒಂದ್ ಕಡೆ ಮಕ್ಕಮ್ಮ, ಒಂದ್ ಕಡೆ ತಿರುಗಿ ಮಕ್ಕ ಅಮ್ಮ, एक तरफ आ कड़े मक्को आ कड़े मार यार मक्को ऐसे मक्को ಒಂದ್ ಕಡೆ ಮಕ್ಕಮ್ಮ, ಒಂದ್ ಕಡೆ ತಿರುಗಿ ಮಕ್ಕ ಅಮ್ಮ, एक तरफ आ कड़े मक्को आ कड़े मार यार मक्को ऐसे मक्को ಒಂದ್ ಕಡೆ ಮಕ್ಕಮ್ಮ, ಒಂದ್ ಕಡೆ ತಿರುಗಿ ಮಕ್ಕ ಅಮ್ಮ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳ ಆಯ್ಕೆಗೆ ವಾರದ ಗಡುವು, ಜಾಗೃತಿ ಮೂಡಿಸಿ ಡಿಸಿ ನಿತೀಶ್. ಸೆಪ್ಟೆಂಬರ್ 13ರಂದು ಲೋಕ್ ಅದಾಲತ್, ರಾಜಿ ಮೂಲಕ ಪ್ರಕರಣಗಳ ಇತ್ಯರ್ಥ, ನ್ಯಾಯಾಧೀಶ ಎಚ್ಎನ್ ಸಾತ್ವಿಕ್. ಗಣೇಶ ವಿಸರ್ಜನೆ ಅಂಗವಾಗಿ ಪೊಲೀಸರಿಂದ ಬೈಕ್ ಮಾರ್ಚ್. ಬಗರ್ ಹುಕುಂ ಸಾಗುವಳಿದಾರರನ್ನ ಸಕ್ರಮಗೊಳಿಸಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ, ಹನುಮಂತಪ್ಪ ಕಾಕರ್ಗಲ್. ಮತ್ತು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟಾರ್ಚ್ ಬೆಳಕಿನಲ್ಲಿ ಮಹಿಳೆಗೆ ಹೆರಿಗೆ ಆರೋಪ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.